ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಜರನಹಳ್ಳಿ ಕ್ರಾಸ್ನ ವೃತ್ತದಲ್ಲಿ ಮತ್ತೆ ಪುತ್ಥಳಿಗಳ ವಿಚಾರ ಭುಗಿಲೆದ್ದಿದೆ. ಕೆಂಪೇಗೌಡ ಪುತ್ಥಳಿಗೆ ಮಾತ್ರ ಜಾಗ ಬಿಟ್ಟು ಕಲ್ಯಾಣ ಮಾಡಲು ಮುಂದಾಗಿದ್ದಾರೆ. ಉಳಿದ ಸಮುದಾಯದ ನಾಯಕರ ಪುತ್ಥಳಿಗಳ ನಿರ್ಮಾಣಕ್ಕೆ ಸ್ಥಳ ಮೀಸಲಿಟ್ಟಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಹಿಂದೆ ರೋಜರನಹಳ್ಳಿ ಕ್ರಾಸ್ನ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ನಿರ್ಮಾಣ ವಿಷಯದಲ್ಲಿ ಆದ ವಿವಾದ ವಿಚಾರದಲ್ಲಿ ಸಂಸದ ಮುನಿಸ್ವಾಮಿ ಮಧ್ಯಪ್ರವೇಶಿಸಿ ಎಲ್ಲ ಸಮುದಾಯದ ನಾಯಕರ ಪುತ್ಥಳಿಗಳ ನಿರ್ಮಾಣಕ್ಕೆ ಕಲ್ಯಾಣಿಯ ಸ್ವಲ್ಪ ಜಾಗವನ್ನು ಮೀಸಲಿಡುವುದಾಗಿ ಭರವಸೆ ನೀಡಿದರಂತೆ. ಆದ್ರೀಗ ಕೆಂಪೇಗೌಡ ಪುತ್ಥಳಿಗೆ ಮಾತ್ರ ಜಾಗ ಬಿಟ್ಟು ಕಲ್ಯಾಣ ಮಾಡಲು ಮುಂದಾಗಿದ್ದಾರೆಂದು ಆರೋಪಿಸಿ ದಲಿತ ವಾಲ್ಮೀಕಿ ಬಲಜೀಗ ಸಮುದಾಯ ಸೇರಿ ಹಲವು ಸಮುದಾಯದ ಮುಖಂಡರು ಸಂಸದ ಮುನಿಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಒಳಗೇರಿನಲ್ಲಿ ಗೇಟಲ್ಲಿ ಅಂದರೆ ರೋಜರ್ಪಲ್ಲಿ ಗೇಟಲ್ಲಿ 30 ವರ್ಷಗಳಿಂದ ವಾಸವಾಗಿದ್ದೆ. ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿ ಇತ್ತು, ಅದರಲ್ಲಿ ವಾಸ ಮಾಡಿ 5 ಜನ ಮಕ್ಕಳು ಓದಿಸ್ಕೊಂಡು ಬೆಳೆಸ್ಕೊಂಡು ದೊಡ್ಡವನಾಗ್ತಾ ಇದ್ದೆ. ಈಗ ಅದೇ ಪೆಟ್ಟಿಗೆನ ಎತ್ತಿಸ್ಬಿಟ್ರು. ಎತ್ತಿಸೋವಾಗ ನಾನು ಹೆತ್ತಲ್ಲ, ನಾನು ಅಂಬೇಡ್ಕರ್ ಇಡಬೇಕು ಅಂತ ಹೇಳ್ಬಿಟ್ಟು ಫೋಟೋ ಇಟ್ಟು ನಿಂತು ಅಲ್ಲೇ ಗಲಾಟೆ ಮಾಡಿದೆ. ಅಕ್ಕ ಕಾಂಟ್ರಾಕ್ಟ್ ಇದೆಲ್ಲ ಚಂದ್ರಶೇಖರ್ ಅವರು MP ಫೋನ್ ಮಾಡಿ MP ಕರ್ಸ್ಕೊಂಡ್ರು. MP ಕರ್ಸ್ಕೊಂಡು MP ನನಗೇನು ಹೇಳಿದ್ರು ಅಂತ ಹೇಳಿದ್ರೆ, ನೋಡಪ್ಪ ನಾರಾಯಣ ಸ್ವಾಮಿ ಅವರೇ, ನಾನು ಅಂಬೇಡ್ಕರ್ ನಿಲ್ಲಿಸೋದಕ್ಕೆ ಜಾಗ ನಾನು ಕೊಡ್ತೀನಿ, ನಾನು ಮಾಡಿಸ್ಕೊಡ್ತೀನಿ, ನೀನೇ ಕಾಂಟ್ರಾಕ್ಟ್ ತಗೊಂಡು ನೀನೇ ಮಾಡಿಯಾ ಅಂತಂತ ಹೇಳಿ ಭರವಸೆ ಕೊಟ್ಟ. ಆದ್ರೂ ನಾನು ಬಿಟ್ಟಿಲ್ಲ. ಅದು ಇಲ್ಲಿ ನಮ್ಮ ಗೇಟಲ್ಲಿ 3 ಪಂಚಾಯತಿಗಳು ಸೇರಿದ್ರು ಯಾರು ಅಂಬೇಡ್ಕರ್ ಇಡಬೇಕು ಅಂತೇಳಿ ಯಾರಿಗೂ ಮನಸ್ಸಲ್ಲಿ ಬಂದಿಲ್ಲ, ಯಾರು ಒಬ್ಬರ ಬಾಯಲ್ಲಿ ಬಂದಿಲ್ಲ. ಆದರೆ ಅವರು ನಿಲ್ಲಿಸ್ಬೇಕಾಗಿರೋದು ಅಂತ ಹೇಳಿದ್ರೆ ಕೆಂಪೇಗೌಡನ ಮಾತ್ರ ನಿಲ್ಲಿಸ್ಬೇಕು ಅಂತೇಳಿ ಒತ್ತಡ ಮಾಡಿದ್ರು 3 ಪಂಚಾಯತಿ ಅವರು ಎಲ್ಲ ಸೇರಿ. ಆದ್ರೂ ನಾನು ಒಬ್ಬ ನಿಂತ್ಕೊಂಡು ಅಂಬೇಡ್ಕರ್ ಇಡಬೇಕು, ಅಂಬೇಡ್ಕರ್ ಇರಲಿ ಅವರು ಇರಲಿ ಬೇಕಾಯ್ತಂದ್ರೆ ನನಗೆ ಅವಶ್ಯಕತೆ ಇಲ್ಲ, ನಂಗೆ ಫಸ್ಟ್ ಅಂಬೇಡ್ಕರ್ ಬೇಕು, ನನ್ನ ಜಾಗದಲ್ಲೇ ಬೇಕು ಅಂತೇಳಿ ಫಸ್ಟ್ ಜಾಗ ಕೇಳಿದೆ ನಾನು. ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಕಾಂಟ್ರಾಕ್ಟ್ದಾರು ಒಪ್ಕೊಂಡ್ರು. ಈಗ ಭರವಸೆ ಕೊಟ್ಟರು ಅವರು, ನಾನೇ ಇಲ್ಲೇ ಮಾಡಿಸ್ಕೊಡ್ತೀನಿ ಅಂತಂತೇಳಿ ಮುನಿಸ್ವಾಮಣ್ಣವರು ಹೇಳೋದ್ರು. ಸರಿ ಆಯಿತು ಅಂತೇಳಿ ನಾನು ಆಸೆ ಪಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಯಾರಿಗೂ ಹೇಳೋಕ್ಕೋಗಿಲ್ಲ. ಹುಡುಗರೆಲ್ಲ ಗಲಾಟೆ ಮಾಡಿದ್ರು. ಎಲ್ಲ ಗಲಾಟೆ ಮಾಡೋದಕ್ಕಿಲ್ಲಪ್ಪ, ಅವ್ರು ಮುನಿಸ್ವಾಮಣ್ಣವ್ರು ಹೇಳಿದ್ದಾರೆ, ಒಬ್ಬರು ದೊಡ್ಡವರಿದ್ದಾರೆ, ಅವ್ರಿಗೊಂದು ನಾವು ಗೌರವ ಕೊಡಬೇಕು. ಆದರೂ ಅವ್ರ ಮಾತು ಮುಂದೆ ನಮ್ಮ ಮಾತು ಇಂದು ಅದನ್ನು ಮುಗಿಸ್ಕೊಂಡು ಬೇಕಾದ್ರೆ ನಮ್ಮ ಮುಂದೆ ಪ್ರಯತ್ನ ಮಾಡೋಣ, ಸ್ಟೆಪ್ ಆ್ಯಂಡ್ ಸ್ಟೆಪ್ ಹೋಗೋಣ ಅಂತ ನಾನು ಹೇಳಿದೆ. ಆದ್ರೂ ಕೂಡ ಇವತ್ತು ಏಟು ತಿಂದಿರೋದು ಹಾವು ಹಂಗೇ ಹೋಗೋದಿಲ್ಲ. ಆದ್ರೂ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ತಲೆ ಹೆಚ್ಚು ಹೊಡ್ತದ, ನನಗೆ ಹೆದರು ಹಾಡು ಬರ್ತಾನೋ ಅಂತ. ಅದೇ ಥರ ನಾವೀಗ ಎದುರಾಡ್ತಾ ಇದ್ದೀವಿ. ಇಷ್ಟು ನನಗೆ ಹೇಳಿ ಮುನಿಸ್ವಾಮಣ್ಣವ್ರು ಬಂದು ಇಲ್ಲಿ ನನಗೆ ಏನು ಭರವಸೆ ಕೊಟ್ಟಿದ್ದೀನೋ ಫಸ್ಟ್ ಜಾಗದಲ್ಲಿ ಮಾಡಿಬಿಟ್ರೆ ನನಗೆ ಸಂತೋಷ ಇದೆ. ಇಲ್ಲ ಅಂತೇಳಿ ನಾಳೆ ಬರೋಂಥ ಎಲೆಕ್ಷನ್ನಲ್ಲಿ ಅವ್ರ್ಯಾರು ನಾವ್ಯಾರು ಅಂತ ಒಂದು ಭಾಗ ಮಾಡ್ಕೊಳ್ತೀವಿ. ಇಷ್ಟು ನಾನು ಹೇಳಲಿಕ್ಕೆ ಸಿದ್ಧವಾಗಿ. ಇದೇ ಜಾಗದಲ್ಲಿ ಕೆಂಪೇಗೌಡರವರ ಒಂದು ಪುತ್ಥಳಿಯನ್ನು ಅನಾವರಣದ ವಿಷಯವಾಗಿ ಕೋಲಾರ ಮೀಸಲು ಕ್ಷೇತ್ರದ ಸಂಸದರು ಆದಂಥ ಮುನಿಸ್ವಾಮಿ ಅಣ್ಣನವರು ಬಂದು ಇಲ್ಲಿ ಆ ಗಲಾಟೆಗಳಿಗೆ ಆಸ್ಪದ ಕೊಡದೆ ಪುತ್ಥಳಿಯನ್ನು ಅನಾವರಣಗೊಳಿಸಲು ಸಲುವಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಉಸ್ತುವಾರಿಯನ್ನು ವಹಿಸಿ ಇಲ್ಲೇನು ಮಾಡಿದ್ದಾರೆ, ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮತ್ತು ವಾಲ್ಮೀಕಿ ಪುತ್ಥಳಿಯನ್ನು, ಇನ್ನು ಮಹನೀಯರ ಪುತ್ಥಳಿಯನ್ನು ನಿಮಗೆ ನಾವು ಜಾಗ ಮಾಡಿಕೊಡ್ತೀವಿ ಅಂತ ಹಿಂದೆ 5 ತಿಂಗಳ ಹಿಂದೆ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಏನು ಸಂಸದರು ಅವರ ಒಂದು ಅನುಯಾಯಿಗಳು, ಅವರ ಒಂದು ಕಾಂಟ್ರಾಕ್ಟರ್ಗಳು ಬಂದು ಇವತ್ತು ಕಲ್ಯಾಣಿ ಮಾಡೋದಕ್ಕೆ ಹೊರಟಿದ್ದಾರೆ. ಕಲ್ಯಾಣಿ ಜಾಗದಲ್ಲಿ ಇವತ್ತು ಕಲ್ಯಾಣಿ ಆದಮೇಲೆ ಪುತ್ಥಳಿಗಳ ಅನಾವರಣ ಮಾಡೋದಕ್ಕೆ ಜಾಗ ಮೀಸಲಿಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ನಿನ್ನೆ ತಾನೇ ಗೊತ್ತಾಗಿ ನಾವು ತಡೆ ಮಾಡಿದ್ದೀವಿ. ಆ ತಡೆ ಮುಖಾಂತರವಾಗಿ ನಾವು ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾ ಮಾಧ್ಯಮಗಳ ಮುಖಾಂತರವಾಗಿ ಎಚ್ಚರಿಕೆಯನ್ನು ಪಡ್ಕೊಂಡು ಏನು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಸಂಸದರು, ಇವತ್ತು ಅವರೇ ಖುದ್ದಾಗಿ ಬಂದು ಇಲ್ಲಿ ನಮಗೆ ಆ ಪುತ್ಥಳಿಗಳ ಅನಾವರಣ, ಉಳಿದಂಥ ಪುತ್ಥಳಿಗಳ ಅನಾವರಣ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಅಕಸ್ಮಾತ್ ಅದೇನ ಆಗದೇ ಇದ್ದ ಪಕ್ಷದಲ್ಲಿ ಇಲ್ಲೇ ಬಂದ್ ಕಾರ್ಯಕ್ರಮ ಹಮ್ಮಿಕೊಂತೀವಿ, ಮತ್ತು ಕೆಲಸ ಕಾಮಗಾರಿ ನಡೆಸಲು ನಾವು ಬಿಡುವುದಿಲ್ಲ ಎಂತೂ ಭರವಸೆ ಕೊಡ್ತೀವಿ. ಮತ್ತು ಇದೇ ಮೀಸಲು ಕ್ಷೇತ್ರದಂತ ಹೊರಟಂಥ ಸಂಸದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮೊದಲ ಮಾರಿಗೆ ಅವರು ಮಾಡಬೇಕಾಗಿತ್ತು. ಯಾಕಂದರೆ ಮೀಸಲು ಕ್ಷೇತ್ರದಿಂದ ಬಂದಂಥ ಸಂಸದರು, ಮೀಸಲು ಕ್ಷೇತ್ರದಿಂದ ಇದು ಆಯ್ಕೆ ಆದಂಥ ಸಂಸದರು ಇವತ್ತು ಧೋರಣೆಯನ್ನು ಮಾಡಿದ್ದಾರೆ. ಇದು ನಾನು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರಾಗೆ ನಾವು ಏನೇ ಇದ್ರೂ ಕೂಡ ನಮ್ಮ ಪುತ್ಥಳಿಗಳ ಅನಾವರಣ ಆಗೋ ತನಕ ಈ ಕಾಮಗಾರಿಯನ್ನು ಕೆಲಸ ಮಾಡಲು ನಾವು ಬಿಡುವುದಿಲ್ಲ. ಗಲಾಟೆ ಆದ್ರೂ ಚಿಂತೆ ಇಲ್ಲ, ನಾವು ಪ್ರಾಣಗಳು ಹೋದ್ರೂ ಚಿಂತೆ ಇಲ್ಲ. ನಾವು ಇಲ್ಲೇ ಧರಣಿಯನ್ನು ಹಮ್ಮಿಕೊಂತೀವಿ ಮತ್ತು ಗೇಟನ್ನು ಬಂದ್ ಮಾಡ್ತೀವಿ.
ಈ ಪುತ್ಥಳಿಗಳ ಅನಾವರಣ ಜಾಗ ಆಗಿ ಅವರೇ ಸಂಸದರ ಅನುದಾನದಲ್ಲಿ ಅವು ಕಟ್ಟಿಸ್ಕೊಡ್ಲಿ. ಇವತ್ತು ಏನು ಕೆಂಪೇಗೌಡರ ಪುತ್ಥಳಿಗೆ ಅನಾವರಣಕ್ಕಾಗಿ ಏನು ಮೀಸಲಿಟ್ಟಂತ ಜಾಗ ಏನು ಕೊಟ್ಟಿದ್ದಾರೆ, ಅವ್ರಿಗೆ ಸಂಸದರ ಅನುದಾನದಲ್ಲಿ ಏನು ಕಟ್ತಾ ಇದ್ದಾರೆ, ಅದೇ ಕಲ್ಯಾಣಿ ಇದಕ್ಕೆ ಅವರು ಅನುದಾನದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಪುತ್ಥಳಿಗಳಿಗೂ ಪುತ್ಥಳ ಅನಾವರಣ ಮಾಡಿಸೋದಕ್ಕೆ ಅವರ ಅನುದಾನದಲ್ಲಿ ಮಾಡಿಕೊಡ್ಲಿ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಮಾಡ್ತಾ